Namaskara. Welcome to Department of Collegiate and Technical Education as part of LMS program for our polytechnic students from a computer science and engineering department. We are conducting a classes on the subject database management system for third semester computer science students. In the previous session, we have discussed database concepts, database users, characteristics of a database, advantages of DBMS approach. ಅಂದ್ರೆ ನಾವು ಇಂದಿನ ತರಗತಿಗಳಲ್ಲಿ ಡಾಟಾಬೇಸ್ ಅಂದ್ರೆ ಏನು, ಡಾಟಾಬೇಸ್ ಯೂಸರ್ಸ್ ಯಾರು, ಡಾಟಾಬೇಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹಾಗೂ ಡಾಟಾಬೇಸ್ ನ ಯೂಸ್ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ತಿಳ್ಕೊಂಡಿರ್ತೇವೆ. In today's session, we will be discussing a history of database applications, when not to use a DBMS, and data models and categories of data models. And at the end of this session, we will be taking an assignment that includes a test of multiple choice questions. ಈ ದಿನದ ಸೆಷನ್ ನಲ್ಲಿ ನಾವು ಡಾಟಾಬೇಸ್ ಅಪ್ಲಿಕೇಶನ್ಗಳ ಇತಿಹಾಸ ಮತ್ತು ಡಾಟಾಬೇಸ್ ಅಪ್ಲಿಕೇಶನ್ಸ್ ಅನ್ನು ಯಾವಾಗ ಯೂಸ್ ಮಾಡಬಾರದು ಹಾಗೂ ಡಾಟಾ ಮಾಡೆಲ್ಸ್ ಅಂದ್ರೆ ಏನು, ಡಾಟಾ ಮಾಡೆಲ್ಸ್ ನ ವಿಧಗಳು ಯಾವ್ಯಾವುದು ಅನ್ನೋದರ ಬಗ್ಗೆ ತಿಳ್ಕೊಳ್ತೇವೆ. ಹಾಗೂ ಈ ಸೆಷನ್ ನ ಕೊನೆಯಲ್ಲಿ ಒಂದು ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ತೇವೆ. Let's begin with a history of database applications. Early database applications was hierarchical and network models based that was introduced in mid of 1960. The early database applications was provided only a programming languages interface. So it means to interact with a database you must know a programming language. So because of this programming language interface it became a time consuming and expensive. ಅಂದ್ರೆ ಮೊದಲನೆಯ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಗಳಂದ್ರೆ ಅವು ಹೈರಾರ್ಕಿಕಲ್ ಮತ್ತು ನೆಟ್ವರ್ಕ್ ಮಾಡೆಲ್ಸ್ ಮೇಲೆ ತಯಾರಾಗಿರುತ್ತವೆ. ಅದು ಯಾವಾಗ ಇನ್ವೆಂಟೆಡ್ ಆಗಿತ್ತು ಅಂದ್ರೆ 1960s ಅಲ್ಲಿ. ಈ ಅರ್ಲಿ ಮೊದಲನೇ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಗಳ ಗುಣಗಳೇನಂದ್ರೆ ಇದರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗೊತ್ತಿರಬೇಕಾಗಿತ್ತು. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಮಾತ್ರ ನಾವು ಆ ಡಾಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಓನ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಟರ್ಫೇಸ್ ಇರೋದ್ರಿಂದ ಈ ಡಾಟಾಬೇಸ್ ಅಪ್ಲಿಕೇಶನ್ಗಳು ಟೈಮ್ ಕನ್ಸ್ಯೂಮಿಂಗ್ ಅಂದ್ರೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ತುಂಬಾ ಸಮಯನ ತಗೊಳ್ತಾ ಇದ್ವು ಹಾಗೂ ಕಾಸ್ಟ್ ಆಫ್ ದೀಸ್ ಡಾಟಾಬೇಸ್ ಅಪ್ಲಿಕೇಶನ್ಸ್ ವಾಸ್ ಹ್ಯೂಜ್, ದಟ್ ಮೀನ್ಸ್ ಎಕ್ಸ್ಪೆನ್ಸಿವ್. ಹಾಗೆ ಈ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಗಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವು ಕಾನ್ಸೆಪ್ಷನಲ್ ರಿಲೇಶನ್ಶಿಪ್ ಆಫ್ ಎ ಡಾಟಾಬೇಸ್ ಅಂಡ್ ಫಿಸಿಕಲ್ ಸ್ಟೋರೇಜ್ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದಂತ ವಿಧಗಳಾಗಿರ್ತಾ ಇತ್ತು. ಈಗ ಅದರ ನಂತರ 1960 ನಲ್ಲಿ ರಿಲೇಶನಲ್ ಮಾಡೆಲ್ ಬೇಸ್ಡ್ ಅಪ್ಲಿಕೇಶನ್ಸ್ ವಾಸ್ ಇನ್ವೆಂಟೆಡ್. ಈ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ ದೇ ಹ್ಯಾವ್ ಸಪರೇಟೆಡ್ ಕಾನ್ಸೆಪ್ಷನಲ್ ಲೆವೆಲ್ಸ್ ಅಂಡ್ a physical storage of a database. So and they made very high level query interacting languages. So ಆ ಡಾಟಾಬೇಸ್ ಗಳ ಜೊತೆ ಕ್ವರಿ ಲ್ಯಾಂಗ್ವೇಜ್ ಥ್ರೂ ನಾವು ಇಂಟರ್ಫೇಸ್ ಮಾಡೋದ್ರಿಂದ ಇವು ತುಂಬಾ ಫೇಮಸ್ ಆದಂತ ಕಮರ್ಷಿಯಲ್ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳಾಗಿ ಹೊರಹೊಮ್ಮುತ್ತವೆ. ಸೊ ಇದು ಎರಡನೇ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್. ತದನಂತರ ಆಬ್ಜೆಕ್ಟ್ ಓರಿಯೆಂಟೆಡ್ emerging applications was developed and these are the competitors for relational database applications. Relational database applications are also called as RDBMSs. Ivu object oriented database applications was mainly for a complex related usage. Like ಈ ತರದ ಡಾಟಾಬೇಸ್ ಗಳನ್ನ ತುಂಬಾ ಇಂಜಿನಿಯರಿಂಗ್ ಡಿಸೈನ್ ಅಥವಾ ಮಲ್ಟಿಮೀಡಿಯಾ ಪಬ್ಲಿಷಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇವು RDBMS ತದನಂತರ ಬಂದಂತಹ ಡಾಟಾಬೇಸ್ ಅಪ್ಲಿಕೇಶನ್ ಗಳಾಗಿರ್ತವೆ. ಅದರ ನಂತರ ನೆಕ್ಸ್ಟ್ ಬರುವಂತಹ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳಂದ್ರೆ ವೆಬ್ ಕಾಮರ್ಸ್ ಅಪ್ಲಿಕೇಶನ್ಸ್. ಸೊ ಡಾಟಾ ಆನ್ ವೆಬ್ ಕಾಮರ್ಸ್ ಅಪ್ಲಿಕೇಶನ್ಸ್. ಈ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳನ್ನ ನಾವು ದಿನನಿತ್ಯದ ಜೀವನದಲ್ಲಿ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್, ಅಮೆಜಾನ್ ಅಂಡ್ ಮಿಂತ್ರಾ.
ಈ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳು ಏನಂತ ಹೇಳಿದ್ರೆ, ದೇ ಸ್ಟೋರ್ ದ ಡಾಟಾಬೇಸ್ ಇನ್ ಅ ಸರ್ವರ್ ರಿಮೋಟ್ಲಿ ಬೈ ಯೂಸಿಂಗ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ called hypertext markup languages or and extended markup language XMLs. ಸೊ ಇ ಕಾಮರ್ಸ್ ವೆಬ್ಸೈಟ್ ಗಳು ಏನ್ ಮಾಡ್ತವೆ ಅಂದ್ರೆ, ಡಾಟಾಬೇಸ್ ಎಲ್ಲೋ ರಿಮೋಟ್ಲಿ ಇರುತ್ತೆ, ಅದ್ರ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ವಿ ಯೂಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜಸ್ ಅಂಡ್ ಟು ಸ್ಟೋರ್ ಅಂಡ್ ಎಕ್ಸ್ಚೇಂಜ್ ದ ಡಾಟಾ ವಿ ಯೂಸ್ ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜಸ್ XML. So example for e-commerce websites will be like Flipkart, Amazon and Myntra. ಸೊ ಈ ಎಲ್ಲ ವಿವಿಧ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಇದಾದ ನಂತರ ನಾಟ್ ಓನ್ಲಿ ಸ್ಟೋರಿಂಗ್ ಎ ಡಾಟಾ ಇನ್ ದ ಸರ್ವರ್ ಅಂಡ್ ರಿಟ್ರೀವಿಂಗ್ ದಿಸ್ ಡಾಟಾ ಫ್ರಮ್ ಎ ಸರ್ವರ್, ವಿ ಎಕ್ಸ್ಟೆಂಡ್ ಸಮ್ ಆಫ್ ಅ ಫಂಕ್ಷನಾಲಿಟಿ ಫಾರ್ ಎ ಡಾಟಾಬೇಸ್ ಅಪ್ಲಿಕೇಶನ್ಸ್ such as scientific applications, image storage and management, audio and video data management, data warehousing and data mining, spatial and data management, time series and historical data management. ಅಂದ್ರೆ ಇನ್ನು ಹೊಸ ಪ್ರಯೋಗಗಳು ನಡೀತಾ ಇದೆ, ಹೊಸ ಅಪ್ಲಿಕೇಶನ್ಸ್ ಅಂಡ್ ಹೊಸ ವಿಧಗಳ ಕಾರ್ಯಗಳನ್ನು ನಾವು ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳಲ್ಲಿ ಅಳವಡಿಸ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಡಾಟಾಬೇಸ್ ಅಪ್ಲಿಕೇಶನ್ಸ್ ಓನ್ಲಿ ಟೆಕ್ಸ್ಟ್ ನಾವು ಸ್ಟೋರ್ ಮಾಡೋದಿಲ್ಲ, ವಿ ಸ್ಟೋರ್ ಆಡಿಯೋ ಫೈಲ್ಸ್ ಆಲ್ಸೋ, ವಿ ಸ್ಟೋರ್ ಅಂಡ್ ವಿ ರಿಟ್ರೀವ್ ವಿಡಿಯೋಸ್ ಆಲ್ಸೋ. ಸೊ ಈ ತುಂಬಾ ಎಕ್ಸ್ಟೆಂಡೆಡ್ ಫಂಕ್ಷನಾಲಿಟೀಸ್ ಡಾಟಾಬೇಸ್ ಅಪ್ಲಿಕೇಶನ್ಸ್ಗೆ ಆಡ್ ಮಾಡ್ತಾ ಹೋಗ್ತವೆ. ಇವು ಹೊಸ ನಂತರದ ಪೀಳಿಗೆಯ ಡಾಟಾಬೇಸ್ ಅಪ್ಲಿಕೇಶನ್ಸ್ ಗಳಾಗಿರ್ತವೆ. ಇದು ನಾವು ಈವರೆಗೆ ತಿಳಿದುಕೊಂಡಂತಹ ಬ್ರೀಫ್ ಹಿಸ್ಟರಿ ಆಫ್ ಡಾಟಾಬೇಸ್ ಅಪ್ಲಿಕೇಶನ್ಸ್. Let's begin with why not use a DBMS. ಇದರ ಅರ್ಥ ಏನಂದ್ರೆ, ನಾವು DBMS ನ ಯಾವಾಗಲೂ ಯೂಸ್ ಮಾಡಲೇಬೇಕಾ ಅಥವಾ ಯಾವಾಗ ನಾವು ಸೂಟೇಬಲ್ ಆಗುತ್ತೆ ಡಾಟಾಬೇಸ್. ಇಟ್ ಡಸಂಟ್ ಮೀನ್ ಲೈಕ್ ಯು ಹ್ಯಾವ್ ಟು ಯೂಸ್ DBMS always. Okay, so database management, sometimes what happens if you are using a database, what is database management system? It's a software where we have to pay the cost for the software, then use it for our usage. So the drawback of using a DBMS is it's not like a cheaper one. We have to pay money. Investment for the database management software will be huge. So it will becomes a overhead cost for using a DBMS. And also once you purchase software, then you have to give up training, and you have to use the training for people who are there using it. And initial cost will be high, and you have to provide a security for the database. So database use ಮಾಡೋದ್ರಿಂದ ಇದೆಲ್ಲ ಓವರ್ ಕಾಸ್ಟ್ ಆಡ್ ಅನ್ನೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಯಾವಾಗ ಮೋಸ್ಟ್ ಡಿಸೈರಬಲ್, ಯಾವಾಗ ನಾವು ಡಾಟಾಬೇಸ್ ನ ಯೂಸ್ ಮಾಡಬಾರದು ಅಂದ್ರೆ, ಈಗ ಸಪೋಸ್ ಮೋಸ್ಟ್ ಡಿಸೈರಬಲ್ ಟು ಯೂಸ್ ರೆಗ್ಯುಲರ್ ಫೈಲ್ ಸಿಸ್ಟಮ್ ಅಂದ್ರೆ, ನಾವು ಡಾಟಾಬೇಸ್ ಯೂಸ್ ಮಾಡದೇನೆ ನಾವು ನಾರ್ಮಲ್ ಫೈಲ್ ಸಿಸ್ಟಮ್ ನ ಯೂಸ್ ಮಾಡ್ಕೋಬಹುದು ಕೆಲವೊಂದು ಸಂದರ್ಭಗಳಲ್ಲಿ. ಅದು ಯಾವ್ದು ಅಂತ ಹೇಳಿದ್ರೆ, ಒಂದು, ಈಗ ನಿಮ್ಮ ಹತ್ರ ಇರೋ ಡಾಟಾಬೇಸ್ ತುಂಬಾ ಚಿಕ್ಕದಾಗಿರುತ್ತೆ. ಇಫ್ ಇಟ್ಸ್ ಅ ಸಿಂಪಲ್ ಅಂಡ್ ವೆಲ್ ಡಿಫೈನ್ಡ್ ಡಾಟಾಬೇಸ್ ಅಪ್ಲಿಕೇಶನ್, ದೆನ್ ಯು ನೀಡ್ ನಾಟ್ ಟು ಗೋ ಫಾರ್ DBMS software. So that is one scenario where you cannot use a DBMS. And if your database is very simple, you need not to be change the data over again. ಅಂದ್ರೆ ನಿಮ್ಮ ಇರುವಂತ ಡಾಟಾನ ನೀವು ಪದೇ ಚೇಂಜ್ ಮಾಡ್ತಾ ಇಲ್ಲ ಅಂದ್ರೆ, if the database is static, you no need to go for database management software. And if ನಿಮ್ಮ database is as a only limited storage, ನಿಮ್ಮಲ್ಲಿ ಇರುವಂತ ಡಾಟಾ ಓನ್ಲಿ ಕೆಲವೊಂದು ತುಂಬಾ ಲಿಮಿಟೆಡ್ ಡಾಟಾ ಸ್ಟೋರೇಜ್ ಯೂಸ್ ಮಾಡ್ತಾ ಇದೆ ಅಂದ್ರೆ, ನೀವು DBMS ಸಾಫ್ಟ್ವೇರ್ ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದೇ ತರ ಈಗ ನಿಮ್ಮಲ್ಲಿರುವಂತ ಡಾಟಾಬೇಸ್ ಓನ್ಲಿ ಒನ್ ಯೂಸರ್ ಅಥವಾ ಪರ್ಟಿಕ್ಯುಲರ್ ಲಿಮಿಟೆಡ್ ಯೂಸರ್ಸ್ ಇದ್ದಾರೆ, ನೋ ಮಲ್ಟಿಪಲ್ ಆಕ್ಸೆಸ್ ಯೂಸರ್ಸ್ ಫಾರ್ ದಟ್ ಡಾಟಾಬೇಸ್, ದೆನ್ ಯು ನೀಡ್ ನಾಟ್ ಟು ಗೋ ಫಾರ್ ಯೂಸಿಂಗ್ ಎ DBMS. ಸೊ ಈ ತರ ಸಂದರ್ಭಗಳಲ್ಲಿ ನಾವು DBMS ಸಾಫ್ಟ್ವೇರ್ ನ ಯೂಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಸೊ ಈ ಎಲ್ಲ ಸಂದರ್ಭಗಳನ್ನ ನಾವು ಯು ಕ್ಯಾನ್ ಸೇ we should not use a DBMS. Let's begin with, we'll go for it further. So next concept is a basic client server DBMS architecture. A database management system ಅಲ್ಲಿ ಹೇಗೆ ಬೇಸಿಕಲಿ ಹೆಂಗೆ ಸ್ಟ್ರಕ್ಚರ್ಡ್ ಆಗಿರುತ್ತೆ ಡಾಟಾಬೇಸ್ ಅಪ್ಲಿಕೇಶನ್ಸ್ ಅಂದ್ರೆ ಡಾಟಾ ಒಂದೇ ಹತ್ರ ಸ್ಟೋರ್ ಆಗಿರುತ್ತೆ. Where the data is stored is called as a data server or a web server. So the data is stored at a server side, where client will be interacting with the server by using some client machines. For example, say if I am retrieving a data from a server, I'll be accessing through my mobile or through my computer or a laptop. So a client will be accessing, send a request to the server, a server will respond to your request.
So if it has a data, it will respond to you. If it's not, it will send you that the data is not available in the server. That's how typically a database applications works. So in a basic way, a database management system, how it works, the software and data is at server side. A client will be accessing the data from through a server. ಸೊ ಇದಕ್ಕೆ ನಾವು ಬೇಸಿಕ್ ಕ್ಲೈಂಟ್ ಸರ್ವರ್ DBMS ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ. ಇದರಲ್ಲಿ ಡಾಟಾ ಬೇಸಿಕ್ ಕ್ಲೈಂಟ್ ಸರ್ವರ್, ಈಗ ನಾವು ಕ್ಲೈಂಟ್ಗೂ ಸರ್ವರ್ಗೂ ಏನು ಹೈಡ್ ಮಾಡ್ತೇವೆ ಅಂತ ಹೇಳಿದ್ರೆ, ಡಾಟಾ ಹೇಗೆ ಸ್ಟೋರ್ ಆಗಿದೆ, ಡಾಟಾ ಯಾವ ರೀತಿ ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ ಅನ್ನೋದು ಎಂಡ್ ಯೂಸರ್ಗೆ ಅವಶ್ಯಕತೆ ಇರೋದಿಲ್ಲ. ಯು ನೀಡ್ ನಾಟ್ ಟು ವರಿ ಅಬೌಟ್ ಹೌ ದ ಡಾಟಾ ಇಸ್ ಆರ್ಗನೈಸ್ಡ್, ಹೌ ದ ಡಾಟಾ ಇಸ್ ಸ್ಟೋರ್ಡ್ ಅಟ್ ಅ ಸರ್ವರ್ ಸೈಡ್. ಓಕೆ, ಓನ್ಲಿ ಹಿ ಹ್ಯಾಸ್ ಟು ಬಿ ವರಿಡ್ ಅಬೌಟ್ ವಾಟ್ ದ ಡಾಟಾ ಇಸ್ ರಿಕ್ವೈರ್ಡ್ ಅಟ್ ದ ಮೂಮೆಂಟ್. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಡಾಟಾ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಡಾಟಾ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ, ವಿಲ್ ನಾಟ್ ಸೇ ಎವ್ರಿಥಿಂಗ್, ಎವ್ರಿ ಇನ್ ಡೀಟೇಲ್ ಡೆಪ್ತ್ ಆಫ್ ಡಾಟಾ ಅಬೌಟ್ ಟು ದ ಎಂಡ್ ಯೂಸರ್. So what we do is suppress the detail of a data organization and storage to the end user. So it is called abstract. Why do an abstract to the end user? So, and it is only highlight the essential feature of understanding of a data. ಅಂದ್ರೆ ಅದ್ರ ಉಪಯೋಗ ಏನು, ಡಾಟಾ ಇಂದ ಅವನಿಗೆ ಡಾಟಾ ಯಾವ ರೀತಿ ಬೇಕೋ ಆ ಡಾಟಾ ಮಾತ್ರ ನಾವು ಕೊಡ್ತೇವೆ. ಅದು ಹೇಗೆ ಸ್ಟೋರ್ ಆಗಿದೆ, ಅದು ಹೇಗೆ ಆರ್ಗನೈಸ್ ಆಗಿದೆ ಅನ್ನೋದನ್ನ ನಾವು ಎಂಡ್ ಯೂಸರ್ ಇಂದ ಹೈಡ್ ಮಾಡ್ತೇವೆ. ಸೊ ಇದಕ್ಕೆ ನಾವು ಏನ್ ಹೇಳ್ತೇವೆ, ಡಾಟಾ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ. ಇನ್ ಸಿಂಪಲ್ ವೇ, ಡಾಟಾ ಅಬ್ಸ್ಟ್ರಾಕ್ಷನ್ is a suppression of a detail of a data organization and a storage. Next topic is data models. What is a data model? A collection of concepts that is used to describe a structure of a database. They provides a data abstraction and includes basic operations. Data models ಅಂದ್ರೆ ಏನು ಅಂತ ಹೇಳಿದ್ರೆ, ಸಮ್ ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡಿ ಆ ಡಾಟಾ ಬೇಸ್ ಹೇಗೆ ಡಿಸೈನ್ ಆಗಿದೆ ಅಥವಾ ಸ್ಟ್ರಕ್ಚರ್ಡ್ ಹೇಗಿದೆ ಡಾಟಾ ಬೇಸ್ ನ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಸಮ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ತೇವೆ. ಆ ಕಲೆಕ್ಷನ್ ಆಫ್ ಕಾನ್ಸೆಪ್ಟ್ is to describe the structure of a database is called as data models. ಸೊ ನಾವು ಬೇಸಿಕಲಿ ಡಾಟಾಬೇಸ್ ಹೇಗೆ ಸ್ಟ್ರಕ್ಚರ್ಡ್ ಇದೆ ನಮ್ಮಲ್ಲಿ ಡಾಟಾಬೇಸ್ ನ ಅನ್ನೋದನ್ನ ಕೆಲವೊಂದು ಕಾನ್ಸೆಪ್ಟ್ ಥ್ರೂ ನಾವು ಸ್ಟ್ರಕ್ಚರ್ಡ್ ಮಾಡ್ತೇವೆ. ಆ ಕಾನ್ಸೆಪ್ಟ್ಸ್ ಗೆ ಕಲೆಕ್ಷನ್ ಆಫ್ ಕಾನ್ಸೆಪ್ಟ್ಸ್ ಟು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಡಾಟಾಬೇಸ್ ಇಸ್ ಕಾಲ್ಡ್ ಡಾಟಾ ಮಾಡೆಲ್ಸ್. ಡಾಟಾ ಮಾಡೆಲ್ಸ್ ನ ನಾವು ಫರ್ದರ್ ತ್ರೀ ಟೈಪ್ಸ್ ಆಫ್ ಡಾಟಾ ಮಾಡೆಲ್ಸ್ ನ ಕ್ಯಾಟಗರೈಸ್ ಮಾಡ್ತೇವೆ. ಒಂದು ಹೈ ಲೆವೆಲ್ ಡಾಟಾ ಮಾಡೆಲ್ಸ್, ಲೋ ಲೆವೆಲ್ ಡಾಟಾ ಮಾಡೆಲ್ಸ್ ಅಂಡ್ ರೆಪ್ರೆಸೆಂಟೇಷನಲ್ ಡಾಟಾ ಮಾಡೆಲ್ಸ್. So basically a data model is a concepts that are used to describe the structure of a database, and data models are categorized into three types: high level data models and low level data models and representational data models. Now ಈ ಒಂದು ಕ್ಯಾಟಗರಿಗಳನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ಇವಾಗ. ಮೊದಲನೇದಾಗಿ high level data models. It is also called as conceptual semantic. It's also called as conceptual data model or semantic data model or entity based data models. These data models, these concepts were very close to the end user. ಈ ಡಾಟಾ ಮಾಡೆಲ್ಸ್ ನ ಈ ಕಾನ್ಸೆಪ್ಟ್ಸ್ ನ ನೋಡಿದ ತಕ್ಷಣ ಎಂಡ್ ಯೂಸರ್ ಗೆ ಈಸಿಯಾಗಿ ಅರ್ಥ ಮಾಡುವಂತಹ ಡಾಟಾ ಮಾಡೆಲ್ ಆಗಿರುತ್ತದೆ. ಈ ಡಾಟಾ ಮಾಡೆಲ್ಸ್, ದಿಸ್ ಡಾಟಾ ಮಾಡೆಲ್ ಯೂಸಸ್ ದ ಕಾನ್ಸೆಪ್ಟ್ಸ್ ಲೈಕ್ ಎಂಟಿಟೀಸ್, ಅಟ್ರಿಬ್ಯೂಟ್ಸ್ ಅಂಡ್ ರಿಲೇಶನ್ಶಿಪ್ಸ್. ಈ ಡಾಟಾ ಮಾಡೆಲ್, ಹೈ ಲೆವೆಲ್ ಡಾಟಾ ಮಾಡೆಲ್ ಎಂಟಿಟೀಸ್, ಅಟ್ರಿಬ್ಯೂಟ್ಸ್ ಅಂಡ್ ರಿಲೇಶನ್ಶಿಪ್ ಅನ್ನೋ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಇದು ಸ್ಟ್ರಕ್ಚರ್ ನ ಡಿಸೈನ್ ಅಥವಾ ಸ್ಟ್ರಕ್ಚರ್ ನ ಡಿಸ್ಕ್ರೈಬ್ ಮಾಡುತ್ತೆ, ಡಾಟಾ ಬೇಸ್ ಹೇಗಿದೆ ಅಂತ ಹೇಳಿ. ಎಕ್ಸಾಂಪಲ್ ಫಾರ್ ಹೈ ಲೆವೆಲ್ ಡಾಟಾ ಮಾಡೆಲ್ is entity relationship diagrams. In coming chapters we'll be discussing what is the entity relationship model or what are the symbols we use it in entity relationship model. I'll just brief about what is entity and what is attribute and what is a relationship. Like entity is nothing but real world object. Okay, it's example like anything, real world object is nothing but an entity. Suppose the example employee, department, project, any object, living object or any real world object is nothing but an entity. Attribute means a properties of an entity. Suppose say I am a human being, I am an employee of an institute. So my properties will be employee ID, employee name, salary. So these are my entity properties. So name, salary, date of birth, these are kind of properties is called nothing but attributes. And relationship is nothing but one entity may have a relationship with another entity. For example, say employee is a one entity and department is another entity. So employee works for a department, so you can say
employee works on the departments. So works on is a relationship. So what is relationship basically? It connects the two entities based on some association. In this diagram, we have shown some of what is the entity, what is the attributes, and this is how a high-level data model looks like. So, by looking at this diagram, you can say what are the entities in the database, what is the relationship between one entity to another entity, and what is the properties or attributes of each entity. So, example in this diagram, employee has a different properties like it has SSN, he has a date of birth, name, address, salary, and others attributes. For a department, similarly, department has a department name, location, a department number, like that. So it uses a different concepts like entity, relationship, and then attributes to tell the users how the database has been designed. So this kind of diagram we can say high level data model design. Next we'll go for second data model, second category for data model, that is low level data model. It is also called as physical or internal data models. In this data model, it describes how the data has been stored in the computer memory. Generally, this design is not for the end user because end user will not understand how the data has been stored at a server, like in a computer memory or a server side. So is nothing to worry about how a data is organized, how it is stored. So physical level, physical data models tells how the data has been stored and how data has been organized. So this is why these data models is not for the end user. It is only for a computer specialist. So physical data models not for the end users. Example for physical data model is the access path index. Like we say, if you access a one file from the server, we use some technical term called access path, where that location of the file has been stored at the server side. So for end user, we know nothing to worry. Why do I need a access path? I'll just want the data, so I'll not worry about behind the scene what it happens. So this kind of design or this kind of concept is not used for end user. It is only for computer specialists. Next, third category of a data model is representational data model, also called as implementation data model. This data model, as I have discussed in a physical data model describes how the data has been stored in the database or how the data has been stored in the computer memory. Here in representational data model, it describes how data has been organized, how it is arranged in the computer memory, and it is fall in between. This concept is fall in between. It's not as described in the high level or it is described in the physical. It is intermediate between high level data models and low level data models. So it is an intermediate concept, and it is usually understood by an end user. So, and sometimes it is also called as record based data models because it uses a record structure. It uses some how the record has been designed. So it is also called as record based data models. Example for a relational data models is relations on tables. Let's see in this diagram. So relations and tables has been designed in this way. So by looking at this diagram, you can say this is how the database is designed. So it has a student table, it has a course table, it has a section table, it has a grade report table. Like that, we can design this database by using a relations and tables. So this is, we can say, a representational data models. This is how it conveys the end user how your database is looks like. So this is about the data models and categories of data models. So far we have discussed, I'll just recap what we have discussed today's class, the history of database applications, and we have discussed what is the data models, why not use the DBMS, and categories of data models. Let's take a short assignment or a test of that includes multiple choice questions. The first question, the main problem with the early database systems was, first option, intermixing conceptual relationship with the physical storage.
only programming language interface, time consuming and expensive, and all of the above. As we had discussed, early database systems was they were intermixing the conceptual relationships and so also physical storage. Also, it has only one programming language interface, and because of that, they were time consuming and expensive. So, answer for this one will be what? Can you guess? So, answer will be the last one, that is D. All of the above is correct. Second question. The relational database separates the physical storage of a data from a conceptual relationship. Is it true or false? As I told you, after early database systems, the later on was the relational model database system applications. So they separate the problem with an early database. So they separated physical storage with a conceptual relationship or a conceptual representation. So this statement becomes true. And third one, an online commercial site such as Flipkart is an example of what? This is a single user database application or e-commerce database application, and C, data mining database application, or D, none of the above. So as I told you, e-commerce website is one of the example is Amazon, Flipkart and Myntra. So answer for this one is e-commerce and database applications. Then fourth one, why not use a DBMS? So why not use a DBMS? The simple and well-defined database applications. B, unlimited storage capacity. Multi-user access data, and none of the above. So when we know we should not use a DBMS, like as I told you, some of the scenario where the database is simple, it has only limited storage, only no multiple user access. So answer for this one will be A, the simple and well-defined database applications. Fifth one, DAS is a suppression of details of a data organization and storage. So as I told you, so the options for this is data abstraction, data model, schema, and security. So the answer for this one will be data abstraction. As I told you, the data abstraction, it hides the information how the data is stored, organized to the end user. So it is basically suppress the detail of data organization and the storage. So data abstraction is the correct answer for this. Sixth one, a dash is a collection of concepts that can be used to describe structure of a database. Dash is a collection of concepts that can be used to describe structure of a database. So which one? Relation, schema, or data model, or entity. So answer for this is a data model. Data model is a concept, collection of concepts that is used to describe structure of a database. Data models are categorized into how many types? So in this session we have discussed the data model and categories of data model. Data models are three types: high level, low level, and representational data model. And last one,